ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ, ನಮಸ್ಕಾರ ಭಾರತೀ ಸುತ. ನಮಸ್ಕಾರ ಭಾರತೀ ಸುತ ಮಾಲಿಕೆಯ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾವೇರಿ ಪ್ರಕಾಶ್ ಅವರು ಭಾರತೀ ಸುತರ ಬದುಕಿನ ವಿವರಗಳೊಂದಿಗೆ ವಸ್ತು ವಿಷಯದಲ್ಲಿ ವಿಭಿನ್ನವಾಗಿರುವ 2 ಕಾದಂಬರಿಗಳು ಗಿಳಿಯು ಪಂಜರದೊಳಿಲ್ಲ ಹಾಗೂ ಸಾಧನಾ ಕುಟೀರ, ಈ 2 ಕೃತಿಗಳ ಬಗ್ಗೆ ವಿಶ್ಲೇಷಣೆ ನಿರೂಪಿಸಿದ್ದಾರೆ. ಕೇಳಿ ಕಾರ್ಯಕ್ರಮ ನಮಸ್ಕಾರ ಭಾರತೀ ಸುತ. ರವಿ ಕಾಣದನ್ನ ಕವಿ ಕಂಡ ಎಂಬ ನಾಣ್ಣುಡಿಯು ಸಾಹಿತಿಯೊಬ್ಬನ ಕಲ್ಪನಾ ಸಾಮರ್ಥ್ಯವನ್ನು ಅಳೆಯುತ್ತದೆ. ಸಾಹಿತ್ಯ ಕೃಷಿಯಲ್ಲಿ ವಿಶಿಷ್ಟ ಸಂಪ್ರದಾಯದ ಜೊತೆಗೆ ಹೊಸ ಮಜಲನ್ನು ಸೃಷ್ಟಿಸಿದವರು ಭಾರತೀ ಸುತರು. ಕತೆ ಕಾದಂಬರಿಗಳ ಮೂಲಕ ಓದುಗರಿಗೆ ಭಾರತಾಂಬೆಯ ಪುತ್ರ ಭಾರತೀ ಸುತ ಎಂಬ ಕಾವ್ಯನಾಮದಿಂದ ಪರಿಚಿತರು. 1915 ಮೇ ತಿಂಗಳು ಕೊಡಗಿನ ಬಿಳಿಗೇರಿಯಲ್ಲಿ ಜನಿಸಿದ ಇವರ ನಿಜನಾಮ SR ನಾರಾಯಣರಾವ್. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ಕಷ್ಟದಿಂದ ಬಾಳದೋಣಿಯನ್ನು ಸಾಗಿಸಿದ ಇವರ ಕಲ್ಪನಾ ಸಾಮರ್ಥ್ಯ ಬಹಳ ಅದ್ಭುತವಾದದ್ದು. ತುಂಬ ಮಡಿವಂತ ಆಚರಣೆಗಳ ಸಂಪ್ರದಾಯದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದ ಇವರು ಸಾಮಾಜಿಕ ನಡವಳಿಕೆಗಳಲ್ಲಿ ಸಮಸ್ಥಿತಿ ಕಾಯ್ದುಕೊಂಡಿದ್ದರು. ಅವರೇ ಹೇಳಿಕೊಂಡಂತೆ, ಜಪವ ಮಾಡಿದರೇನು ತಪವ ಮಾಡಿದರೇನು ಕಪಟಗುಣ ವಿಪರೀತ ಕಲುಷವಿದ್ದವರು ಎಂಬ ಕನಕದಾಸರ ಕೀರ್ತನೆ ಅವರ ಬದುಕಿನ ಮೂಲಮಂತ್ರವಾಗಿತ್ತು. ಕಾರ್ಲ್ಮಾರ್ಕ್ಸ್, ಲೆನಿನ್, ನೆಹರು, ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿ ಸ್ವದೇಶ, ಸ್ವಧರ್ಮ, ಸ್ವಭಾಷೆಗಳ ಪುನರುತ್ಥಾನಕ್ಕೆ ತಮ್ಮನ್ನು ಅರ್ಪಿಸಿಕೊಂಡಿದ್ದರು. ತಾವು ಹುಟ್ಟಿ ಬೆಳೆದ ಕೊಡಗಿನ ಸಾಂಸ್ಕೃತಿಕ ವೈಭವದ ಜೊತೆಗೆ ಕೇರಳ ಗಡಿ ಪ್ರದೇಶದ ಜನಜೀವನವನ್ನು ತಮ್ಮ ಕಾದಂಬರಿಗಳಲ್ಲಿ ರಸವತ್ತಾಗಿ ವರ್ಣಿಸಿದ್ದಾರೆ. ಆಧುನಿಕ ಜಗತ್ತಿನಿಂದ ದೂರವಿರುವ ಗಿರಿಜನ ವರ್ಗಕ್ಕೆ ಸೇರಿದ ಆದಿವಾಸಿಗಳ ಜೀವನ ವಿಧಾನಗಳನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದ್ದಾರೆ. ಭಾರತೀ ಸುತರ ಹುಲಿಯ ಹಾಲಿನ ಮೇವು ಕಾದಂಬರಿಯು ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ ತರಗತಿಗೆ ಪಠ್ಯ ಆದಾಗ ಅವರೇ ಹೇಳಿದ ಈ ಮಾತುಗಳಾದ, ಲೇಖಕ ಯಾವಾಗಲೂ ಹಣದಿಂದಲೇ ತೃಪ್ತಿ ಪಡುವುದಿಲ್ಲ, ಅವನಿಗೆ ಗೌರವ ಮಾನ್ಯತೆಗಳೂ ಬೇಕು. ಈಗ ನನಗೆ ಹೆಚ್ಚಿನ ಉತ್ಸಾಹ ಬಂದಿದೆ ಎಂಬ ಈ ಮಾತು ಇವರ ಸಮರ್ಪಣಾ ಭಾವವನ್ನು ಹೆಚ್ಚಿಸಿದೆ. ಪ್ರಸ್ತುತ ನಾನು ಭಾರತೀ ಸುತರ ಕಾದಂಬರಿಗಳಾದ ಗಿಳಿ ಪಂಜರದೊಳಿಲ್ಲ ಹಾಗೂ ಸಾಧನ ಕುಟೀರ ಈ ಕಾದಂಬರಿಗಳ ಕುರಿತಂತೆ ನನ್ನ ವಿಚಾರವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಗಿಳಿ ಪಂಜರದೊಳಿಲ್ಲ ಕಾದಂಬರಿಯ ಕುರಿತು ಹೇಳುವುದಾದರೆ, ಪುರಂದರದಾಸರ ಕೀರ್ತನೆಯ ಶಿರೋನಾಮೆಯುಳ್ಳ ಭಾರತೀ ಸುತರ ಈ ಕೃತಿ ಉತ್ತಮ ಕಾದಂಬರಿ. ಕಥಾನಾಯಕ ಮಾಧವ ಎಂಬ್ರಾಂದ್ರಿಯ ಮರಣ ಹಾಗೂ ಪಂಜರದಲ್ಲಿದ್ದ ಗಿಳಿಯ ಸಾವು ಏಕಕಾಲದಲ್ಲಿ ಘಟಿಸುವುದರ ಮೂಲಕ ಶೀರ್ಷಿಕೆಯ ಸಾಮ್ಯತೆ ಹೆಚ್ಚು ಸೂಕ್ತವೆನಿಸಿದೆ. ಕೇರಳದ ವೈನಾಡಿನ ಜನಜೀವನವನ್ನು ಕಣ್ಣಾರೆ ಕಂಡು ಅವುಗಳಲ್ಲಿ ವೈಶಿಷ್ಟ್ಯಪೂರ್ಣವಾದ ಹಾಗೂ ಕುತೂಹಲ ಮೂಡಿಸುವ ಬ್ರಾಹ್ಮಣ ಸಂಬಂಧ ಪದ್ಧತಿಯನ್ನು ಈ ಕಾದಂಬರಿಯಲ್ಲಿ ಭಾರತೀ ಸುತರು ನಿರೂಪಿಸಿದ್ದಾರೆ. ಕಾದಂಬರಿಕಾರರು ಈ ಕಾದಂಬರಿ ಬರೆಯಲು 2 ವರ್ಷಗಳ ಹಿಂದೆ ಸಿಂಹಳ ದ್ವೀಪದಲ್ಲಿ ತರುಣನೊಬ್ಬ ಅರಿಯದೇ ತನ್ನ ತಂಗಿಯನ್ನು ವಿವಾಹವಾಗಿ ಕೊನೆಗೆ ಅವರಿಬ್ಬರೂ ಆತ್ಮಹತ್ಯೆ ಮಾಡಿಕೊಂಡ ಸುದ್ದಿಯನ್ನು ಪತ್ರಿಕೆಯಲ್ಲಿ ಓದಿ ಸ್ಫೂರ್ತಿಗೊಂಡ ಪ್ರಚೋದನೆಯೇ ಈ ಕಾದಂಬರಿಯ ಮುಂದುವರೆದ ಭಾಗವಾಗಿದೆ. ಇಲ್ಲಿ ಬ್ರಾಹ್ಮಣ ಸಂಬಂಧ ಹಾಗೂ ಅರಿಯದೇ ಆದ ಅಣ್ಣ ತಂಗಿಯರ ವಿವಾಹದ ಪ್ರಸಂಗವನ್ನು ಸುಂದರವಾಗಿ ನಿರೂಪಿಸಿದ್ದಾರೆ. ಇಲ್ಲಿ ಬರುವ ಮಾಧವ ಎಂಬ್ರಾಂದ್ರಿಯು ಕೊಳದಲ್ಲಿ ಮುಳುಗಿ ದೇಹದ ಕೊಳೆಯನ್ನು ತೊಳೆದು ನೈರ್ಮಲ್ಯವನ್ನು ಕಾಪಾಡಲು ಹೊರಟಿದ್ದನು. ಅದೇ ಕೊಳದ ದಂಡೆಯಲ್ಲಿ ನಿಶ್ಚಿಂತೆಯಿಂದ ಬಿಸಿಲು ಕಾಯಿಸಿಕೊಳ್ಳುತ್ತಿದ್ದ ಒಂದು ದೊಡ್ಡ ಕಪ್ಪೆ ನೀರು ಹಾವಿನ ಬಾಯನ್ನು ಸೇರಿತು. ತನ್ನನ್ನು ಉಳಿಸಿಕೊಳ್ಳಲು ಕಪ್ಪೆ ಹೆಣಗಾಡಿತು. ಈ ದೃಶ್ಯ ಮಾಧವ ಎಂಬ್ರಾಂದ್ರಿಯ ಎದೆಯಲ್ಲಿ ನೋವಿನ ಎಳೆಯೊಂದನ್ನು ಮೂಡಿಸಿತು. ಆಗ ಕಲ್ಲಿನಿಂದ ಹಾವಿಗೆ ಒಡೆದಾಗ ಏಟು ಹಾವಿಗೆ ತಾಗಿತಾದರೂ ಅದು ಕಪ್ಪೆಯನ್ನು ಬಿಡದೆ ನೀರಿನಲ್ಲಿ ಮುಳುಗಿ ಕಣ್ಮರೆಯಾಗುತ್ತದೆ. ನಿಷ್ಠಾವಂತ ಆಚಾರಶೀಲ ದೈವಭಕ್ತ ಮಾಧವ ಎಂಬ್ರಾಂದ್ರಿಯ ಶೀಲ ತನ್ನ ಹಿಡಿತವನ್ನು ಮೀರಿ ಹರಣವಾಗಿತ್ತು. ವಯಸ್ಸಾದ ನಾರಾಯಣ ಎಂಬ್ರಾಂದ್ರಿಯ ಪತ್ನಿಯಾಗಿದ್ದ ಮೀನಕುಟ್ಟಿ ತನ್ನ ಎದೆಯ ಅರಕೆಯನ್ನು ತೀರಿಸಿಕೊಳ್ಳಲು ಅಸಮರ್ಥಳಾದಳು. ಉಮಿಯೊಳಗಿನ ಬೆಂಕಿಯಂತೆ ಹೊಗೆಯಾಡುತ್ತಿದ್ದ ಅವಳ ಅತೃಪ್ತ ಕಾಮ ಸುಂದರ ಸುದೃಢ ಮಾಧವ ಎಂಬ್ರಾಂದ್ರಿಯನ್ನು ಆಹುತಿ ತೆಗೆದುಕೊಳ್ಳುವುದರಲ್ಲಿ ಸಂತೃಪ್ತಿ ಹೊಂದಿತು.
ಜಿಂಕೆ ತನ್ನನ್ನು ಅಟ್ಟಿಸಿಕೊಂಡು ಬಂದು ತಿವಿದು ಧರೆಗೆ ಬೀಳಿಸುವುದು ಹಾಗೂ ಇಲ್ಲಿ ಬರುವ ಪತಂಗ, ದೀಪ, ನರಿ, ಅಳಿಲು, ಹಲ್ಲಿ, ನೊಣ ಮುಂತಾದ ಸಂಕೇತಗಳು ಮಾಧವ ಎಂಬ್ರಾಂದ್ರಿಯ ಬದುಕಿನ ಹೋರಾಟದ ಸಜೀವ ಚಿತ್ರಗಳಿಗೆ ಸಾಕ್ಷಿಯಾಗಿದೆ. ಮೀನಾ ಕುಟ್ಟಿಯು ಮಾಧವ ಎಂಬ್ರಾಂದ್ರಿಯಿಂದ ಬಲಾತ್ಕಾರದಿಂದ ಪಡೆದ ಗಂಡು ಮಗುವಿನ ಮೂಲಕ ಅವಳ ಬದುಕು ತಿರುವನ್ನು ಪಡೆದುಕೊಳ್ಳುತ್ತದೆ. ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಪಡುತ್ತಿರುವ ಮಾಧವನಿಗೆ, ನೀನು ನನ್ನ ಗಂಡನಿಗೆ ಉಪಕಾರವನ್ನೇ ಮಾಡಿದ್ದೀಯಾ ಎಂದು ಹೇಳುವಳು. ತಾನು ಮಗುವನ್ನು ಪಡೆಯುವುದರ ಮೂಲಕ ನಾರಾಯಣ ಎಂಬ್ರಾಂದ್ರಿಯ ಆಸ್ತಿಗೆ ಒಬ್ಬ ವಾರಸುದಾರನನ್ನು ನೀಡಿ ಕುಟುಂಬದ ಪ್ರಶಂಸೆಗೆ ಕಾರಣಳಾಗುತ್ತಾಳೆ. ಚಿಕ್ಕಂದಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡು ಅಣ್ಣನ ಅವಜ್ಞೆಗೆ ಗುರಿಯಾಗಿ ಮನೆ ಬಿಟ್ಟು ಹೋಗಿ ಹೋಟೆಲ್ನಲ್ಲಿ ಮಾಣಿಯಾಗಿ ದುಡಿಯುವ ಮಾಧವನಿಗೆ ನಾರಾಯಣ ಎಂಬ್ರಾಂದ್ರಿಯು ತನ್ನ ಮನೆಯಲ್ಲಿ ಕೆಲವು ತಿಂಗಳುಗಳ ಕಾಲ ಸಾಕಿ ಸಲಹಿ ಈತನ ಬದುಕಿಗೆ ಹೊಸ ತಿರುವನ್ನು ನೀಡುತ್ತಾನೆ. ಮುಪ್ಪಿಲ್ ನಾಯರರ ಇಚ್ಛೆಯಂತೆ ಮಾಧವನನ್ನು ಅವರ ಬೀಡಿನಲ್ಲಿ ಶಾಂತಿಕಾರಕನಾಗಿ ನೇಮಿಸುತ್ತಾರೆ. ಕುഞ്ഞിಕಾವಿನ ಸ್ನೇಹದಿಂದ ಮಲಯಾಳ ಭಾಷೆ ಕಲಿತು ಪ್ರಾಮಾಣಿಕತೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಭಾಯಿಸುತ್ತಾನೆ. ಇದರಿಂದಾಗಿ ಮುಪ್ಪಿಲ್ ನಾಯರರ ಪ್ರೀತಿ ಗಳಿಸಿ 10 ಎಕರೆ ತೋಟ, 20 ಪುಡಿ ಗದ್ದೆಗಳಿಗೆ ಒಡೆಯನಾದರೂ ಆತನ ಮೇಲೆ ಎರಗಿದ ಸಿಡಿಲು ಅವನನ್ನು ಬಲಿ ತೆಗೆದುಕೊಳ್ಳುತ್ತದೆ. ತನ್ನ ತಂದೆ ಮಾಡಿದ ತಪ್ಪಿಗೆ ತಾನು ನೋವನ್ನು ಅನುಭವಿಸುವ ಆ ಯಾತನೆಯ ಚಿತ್ರ ಹೃದಯ ವಿದ್ರಾವಕವಾದದ್ದು. ತನ್ನ ತಂದೆ ಹಾಗೂ ಮಡದಿ ಕುഞ്ഞിಕಾವಿನ ತಂದೆ ಇಬ್ಬರೂ ಒಬ್ಬರೇ, ತಾಯಂದಿರು ಮಾತ್ರ ಬೇರೆ ಬೇರೆ ಎನ್ನುವ ವಿಷಯ ತಿಳಿದಾಗ ಅವನ ಸ್ಥಿತಿ ಗಂಭೀರ. ತನಗರಿವಿಲ್ಲದೆ ತನ್ನ ತಂಗಿಯಿಂದಲೇ ಮಗುವನ್ನು ಪಡೆಯುವ ಆ ದುರಂತದ ಕ್ಷಣ ದುಃಖದ ಕೋಪವಾಗುತ್ತದೆ. ಈ ಸತ್ಯ ಸಂಗತಿಯನ್ನು ಮಡದಿಗೆ ತಿಳಿಸಿದಾಗ ಉಂಟಾಗುವ ಭೀಕರ ಪರಿಣಾಮವನ್ನು ನೆನೆದು ಹಲವಾರು ರೀತಿಯಲ್ಲಿ ಯೋಚಿಸಿ ಬಿಡುಗಡೆ ಸಿಗದ ಮಾಧವ ಎಂಬ್ರಾಂದ್ರಿಯು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಶ್ರೀಮಂತ ಕುಟುಂಬದ ಮುಪ್ಪಿಲ್ ನಾಯರರ ಸೊಸೆಯಾದರೂ ತನ್ನ ಗಂಭೀರ ವ್ಯಕ್ತಿತ್ವ, ಸುಂದರ ರೂಪ, ಪರಿಶುದ್ಧ ಆಚಾರ ವಿಚಾರ, ನಿರ್ಮಲ ಚಾರಿತ್ರ್ಯದಿಂದ ಮಾಧವ ಬ್ರಾಹ್ಮಣ ಎಂಬ್ರಾಂದ್ರಿಯ ಮನಸ್ಸನ್ನು ಗೆದ್ದು ಪತ್ನಿಯಾಗಿ ಸಕಲ ಸುಖದಿಂದ ಸಂತೃಪ್ತ ಬದುಕನ್ನು ಕಂಡುಕೊಳ್ಳುತ್ತಾಳೆ. ಇಂತಹ ಪರಿಸ್ಥಿತಿಯಲ್ಲಿ ಮಾಧವ ಎಂಬ್ರಾಂದ್ರಿಯ ಸಾವು ಸಿಡಿಲು ಬಡಿದಂತೆ ಬಂದೆರಗುತ್ತದೆ. ಆಕೆಯ ಮುಂದಿನ ದುರಂತದ ಬದುಕನ್ನು ಭಾರತೀಸುತರು ಓದುಗರ ಕಲ್ಪನೆಗೆ ಬಿಟ್ಟಿದ್ದಾರೆ. ತಾವರೆ ಹೂವನ್ನು ಕಿತ್ತು ಒಂದು ಕ್ಷಣ ಆನಂದದಿಂದ ಆ ಹೂವನ್ನು ಮುಡಿಯುವ ಮುನ್ನವೇ ತಾನು ನೀರಿನಲ್ಲಿ ಮುಳುಗೇಳುವ ಚಿತ್ರಣ ಅವಳ ಅಸಂತೃಪ್ತ ಜೀವನವನ್ನು ಬಿಂಬಿಸುತ್ತದೆ. ಕಾದಂಬರಿಯಲ್ಲಿರುವ ಅಣ್ಣ ತಂಗಿಯರ ಈ ಸಂಭಾಷಣೆ ಅಂದರೆ ಶತಮಾನಗಳಿಂದ ಬ್ರಾಹ್ಮಣರು ತಾವು ಮೇಲೆಂಬ ನಂಬಿಕೆಯನ್ನು ಬಿತ್ತಿ ನೀರೆರೆದು ಬೆಳೆಸಿಕೊಂಡು ಬಂದಿದ್ದಾರೆ. ಈ ನಂಬಿಕೆಯಿಂದ ಉಪಯೋಗವನ್ನು ಪಡೆದು ನಮ್ಮನ್ನು ತುಳಿದು ಸ್ವಾರ್ಥ ಸಾಧಿಸಿಕೊಳ್ಳುತ್ತಿದ್ದಾರೆ. ಸಮಾಜವನ್ನು ಒಡೆದು ಅದನ್ನು ಆಳುವುದಕ್ಕೆ ಹೂಡಿದ ಒಂದು ಸಂಚು ಈ ವರ್ಣವ್ಯವಸ್ಥೆ ಮತ್ತು ಜಾತಿ ಪದ್ಧತಿ ಎಂಬ ಈ ಮಾತು ಕೀಳು ಜನಾಂಗದ ವರ್ಗಕ್ಕೆ ಹೊಸ ಬೆಳಕನ್ನು ಚೆಲ್ಲುತ್ತದೆ. ಇಲ್ಲಿ ವ್ಯಕ್ತಿ ಹುಟ್ಟಿನಿಂದ ದೊಡ್ಡವನಾಗುವುದಿಲ್ಲ, ಆಚರಣೆಯಿಂದ ಹಿರಿಯನಾಗುತ್ತಾನೆ ಎಂಬ ಪ್ರಮುಖ ಅಂಶ ಎದ್ದು ಕಾಣುತ್ತದೆ. ಮೊದಲಿನಿಂದ ಕೊನೆಯ ತನಕ ಪ್ರಾದೇಶಿಕತೆಯ ಹಿನ್ನೆಲೆಯಲ್ಲಿ ನಾಯರ್ ಜೀವನವನ್ನು ಪ್ರತಿಬಿಂಬಿಸುವ ಈ ಕಾದಂಬರಿ ಹೆಚ್ಚು ಮಲಯಾಳಿ ಭಾಷೆಯ ಪದಗಳನ್ನೊಳಗೊಂಡಿದೆ. ಇಲ್ಲಿ ಬರುವ ಅಡಿಗೆಯ ಸೊಗಸು, ಪೂಜಾ ವಿಧಾನ, ಕಾಫಿ ಮೆಣಸಿನ ತೋಟದ ಅಭಿರುಚಿ, ಮಲಯಾಳಿ ಜೀವನದ ಕಾಳು ಮೆಣಸು, ಲವಂಗ, ಕಾಡು ಜೀರಿಗೆಯ ಅಭ್ಯಂಜನ ಸ್ನಾನವಾದ ತೇಚುಕುಳಿ ಮುಂತಾದ ಅನೇಕ ಪ್ರಸಂಗದ ನಿರೂಪಣೆ ಇದರ ಯಶಸ್ಸಿಗೆ ಕಾರಣವಾಗಿದೆ. ಭಾರತೀಸುತರ ಕವನದ ಈ ಸಾಲು ಅವರ ಜೀವನದ ಆತ್ಮಸ್ಥೈರ್ಯವನ್ನು ಬಿಂಬಿಸುತ್ತದೆ. ಬರೀ ಶೂನ್ಯ ನಾನೆಹೆನು ಎಂತೆಸಗುವ ನೀಗ ಹಿರಿದಾದ ಈ ಕೆಲಸವನ್ನು, ಬಲಹೀನ ನೀನಲ್ಲ ನಿನ್ನ ಹಿರಿತನವ ನೀನೀಗ ಮರೆತು ಇಡು ಮುಂದೆ ಹೆಜ್ಜೆಯನು, ಎಲ್ಲಿಹುದು ಆ ಬೆಳಕು ಭಯಂಕರ ರೂಪವನ್ನು ಪಡೆದು ನಿಂದಿಹುದು ಕತ್ತಲೆಯು, ನಿನ್ನ ಹೃದಯದಲ್ಲಿಯೇ ಮುಂದಿನ ಅನುಭವ ತೋರಲಿಕ್ಕೆ ಇಹುದು ಪ್ರವೆಯು. ಭಾರತೀಸುತರ ಮತ್ತೊಂದು ಕಾದಂಬರಿ ಸಾಧನ ಕುಟೀರ. ಈ ಕಾದಂಬರಿಯ ಕುರಿತು ಹೇಳುವುದಾದರೆ, ಇಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಪರಿಚಯ ಮಾಡುವುದರ ಜೊತೆಗೆ ಭಾರತೀಯರಲ್ಲಿ ಸ್ವಾತಂತ್ರ್ಯ ಪ್ರಜ್ಞೆಯನ್ನುಂಟು ಮಾಡುವುದು ಪ್ರಮುಖ ವಸ್ತುವಾಗಿದೆ. 1940ರ ವೇಳೆಗೆ ಭಾರತೀಯರು ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಮರೆತು ಅನ್ಯ ಸಂಸ್ಕೃತಿಗೆ ಮಾರು ಹೋಗಿದ್ದ ಸಂದರ್ಭದಲ್ಲಿ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಈ ಕಾದಂಬರಿಗೆ ಸಾಧನ ಕುಟೀರ ಎಂದು ನಾಮಕರಣ ಮಾಡಿರುವುದು ಔಚಿತ್ಯಪೂರ್ಣ. ಪೂರ್ವಾಶ್ರಮದಲ್ಲಿ ಬಂಗಾಳದ ವಂಗನಾಡಿನವನಾದ ನಿಳಿನೀರಂಜನನು ಕಲ್ಕತ್ತಾ ನಗರದಲ್ಲಿ ನ್ಯಾಯವಾದಿಯಾಗಿದ್ದು, ಮಗನ ಅಕಾಲ ಮರಣದಿಂದಾಗಿ ಲೌಕಿಕ ಜೀವನದಲ್ಲಿ ವಿರಕ್ತಿಯನ್ನು ಹೊಂದಿದನು. ಮನುಷ್ಯನ ಪ್ರಯತ್ನವೆಲ್ಲವೂ ವ್ಯರ್ಥ, ಯಾವುದೋ ಒಂದು ಶಕ್ತಿಯು ಬಂದು ಅವನ ಶರೀರವನ್ನು ಮೆಟ್ಟಿ ನೆಗೆಯುತ್ತಲಿದೆ, ಸಾವನ್ನು ಗೆದ್ದು ಮೃತ್ಯುಂಜಯನಾಗುವುದೇ ಜೀವನದ ಗುರಿ ಎಂಬ ಅರಿವುಂಟಾಗಿ
ಶಾಂತಿಯನ್ನು ಹುಡುಕುವುದಕ್ಕಾಗಿ ಸ್ವಗ್ರಹವನ್ನು ತ್ಯಜಿಸಿ ಅನ್ಯ ನಾಡುಗಳಲ್ಲಿ ಅಲೆಯುತ್ತಾ ಯೋಗಿಗಳನ್ನು ಸಂದರ್ಶಿಸಿದನು. ಅವನ ಮನಸ್ಸಿನಲ್ಲಿ ಉದ್ಭವವಾದ ಪ್ರಶ್ನೆಗೆ ಯಾರೂ ಸಮಾಧಾನ ಮಾಡಲಿಲ್ಲ. ಋಷಿಕೋಶಕ್ಕೆ ಬಂದು ಒಬ್ಬ ಯತಿಯನ್ನು ಸಂದರ್ಶಿಸಿ ಅವರಿಂದ ತನ್ನನ್ನು ತಾನು ಮರೆಯುವುದರಿಂದ ಲೋಕದ ಬೆಂಕಿಯನ್ನು ನಂದಿಸಬಹುದು. ಲೋಕ ಬೇರೆ ತಾನು ಬೇರೆ ಎಂದು ಭಾವಿಸಿದಾಗಲೇ ದುಃಖದ ಆವಿರ್ಭಾವವಾಗುತ್ತದೆ. ಅನಾಸಕ್ತಿಯಿಂದ ಮಾಡಿದ ಕೆಲಸ ಜೀವನದಲ್ಲಿ ಸುಖವನ್ನು ತಂದುಕೊಡುತ್ತದೆ. ಅಂದೇ ಮಾನವ ಶೋಕ ಪಾಪಗಳ ಬಂಧನದಿಂದ ವಿಮುಕ್ತನಾಗುತ್ತಾನೆ. ಮಾನವನಿಗೆ ಬಂಧು ಬಾಂಧವರಿಲ್ಲ, ಸುಖ ದುಃಖಗಳು ಅವನ ಪಾಲಿಗಿಲ್ಲ. ನಾನು ಎಂಬ ಅಹಂಭಾವವನ್ನು ಬಿಟ್ಟು ಜನಾರ್ದನನನ್ನು ಕುರಿತು ಧ್ಯಾನಮಗ್ನನಾದಾಗ ಜೀವನದ ಪರಮೋಚ್ಚ ಗುರಿಯನ್ನು ಸಾಧಿಸಬಹುದು. ನಿಷ್ಕಾಮವಾದ ಜನಸೇವೆಯಿಂದ ಭಗವಂತನ ಸಾಕ್ಷಾತ್ಕಾರವಾಗುವುದು. ಸಾಧಕನು ಪ್ರೇಮರಸದ ಸವಿಯನ್ನರಿತಿರಬೇಕು. ಇಂದು ಭಾರತವು ಮರಣಶಯ್ಯೆಯಲ್ಲಿದೆ. ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ಧಾರ್ಮಿಕ, ನೈತಿಕ ಹಾಗೂ ಶಾರೀರಿಕ ಅಧಪತನವನ್ನು ಹೊಂದಿ ಶೋಕಗ್ರಸ್ತವಾಗಿದೆ. ಪ್ರಾಚೀನ ಕಾಲದಲ್ಲಿ ವಿಶ್ವಕ್ಕೆ ಆಧ್ಯಾತ್ಮಿಕ ಜ್ಯೋತಿಯನ್ನು ಬೆಳಗಿಸಿದ ಭಾರತ ಮುಂದೆಯೂ ಲೋಕಕ್ಕೆ ಒಂದು ಮಹತ್ವದ ದಿವ್ಯ ಸಂದೇಶವನ್ನು ನೀಡಬೇಕಾಗಿದೆ. ವಿಶ್ವ ಕಲ್ಯಾಣಕ್ಕಾಗಿ ಭಾರತ ಉಳಿಯಬೇಕು. ಭಾರತ ಮತ್ತೆ ತನ್ನ ಬೆಳಕನ್ನು ಲೋಕಕ್ಕೆ ಬೀರಬೇಕಾದರೆ ಭಾರತೀಯರು ಶಕ್ತಿ ಸಂಪನ್ನರಾಗಬೇಕು. ಧಾರ್ಮಿಕ, ನೈತಿಕ ಮತ್ತು ಶಾರೀರಿಕ ಬಲವನ್ನು ಗಳಿಸಿಕೊಳ್ಳಬೇಕು. ಭಾರತೀಯರನ್ನು ಎಚ್ಚರಿಸುವ ಧೀರರು ಬೇಕು. ಶಾಂತಿಯನ್ನು ಬಯಸುತ್ತಿರುವ ನೀನು ಇಂದು ಈ ಶಾಂತಿಯನ್ನು ಬಯಸಿ ಬಂದಿರುವೆ. ಈಗ ನೀನು ಕರ್ಮದ ದಾರಿಯನ್ನು ಹಿಡಿ, ಇದರಿಂದ ನೀನೂ ಶಾಂತಿಯನ್ನು ಪಡೆದುಕೊಳ್ಳುವೆಯಲ್ಲವೇ? ನಮ್ಮ ನಾಡಿನ ಜನರು ಅದರಿಂದ ಪ್ರಯೋಜನ ಪಡೆಯುವರು. ಜನತೆಯೇ ಪರಂಜ್ಯೋತಿಯ ಲಿಂಗ. ತ್ಯಾಗವೇ ನಿನ್ನ ಯೋಗ, ಪ್ರೇಮವೇ ನಿನ್ನ ಮಂತ್ರ, ಅವಿಶ್ರಾಂತ ಉದ್ಯಮವೇ ನಿನ್ನ ತಪಸ್ಸು. ಜನತೆಯ ಸಂಕಟವನ್ನು ತಿಳಿದು ಅವರಲ್ಲಿ ಹರಡಿರುವ ಅಜ್ಞತೆಯನ್ನು, ಅಂಧವಿಶ್ವಾಸವನ್ನು ಹೋಗಲಾಡಿಸಿ ಅವರನ್ನು ಸಬಲರನ್ನಾಗಿ, ಪೌರುಷವಂತರನ್ನಾಗಿ ಮಾಡಲು ಪ್ರಯತ್ನಿಸು. ಜನಸೇವೆಗಾಗಿ ಹೊರಡು, ಜನಸೇವೆಯೇ ನಿನ್ನ ಗುರಿ ಎಂದು ಉಪದೇಶಿಸಿದನು. ಈ ಉಪದೇಶದಿಂದ ಪುಳಕಿತನಾದ ನಳಿನೀರಂಜನನು ಸ್ಫೂರ್ತಿಗೊಂಡು ಜನಸೇವೆ ಮಾಡಲು ಹೊರಟೇ ಬಿಟ್ಟನು. ಹೋಗುವಾಗ ದಕ್ಷಿಣ ಭಾರತದ ಶಿವಪುರ ಎಂಬ ಗ್ರಾಮ ಕಣ್ಣಿಗೆ ಬಿದ್ದಾಗ ತನಗೆ ಸೂಕ್ತ ಸ್ಥಳ ಎಂದು ತೀರ್ಮಾನಿಸಿ ಅಲ್ಲೇ ಹರಿಯುತ್ತಿದ್ದ ನದಿ ತೀರದಲ್ಲಿ ಒಂದು ಕುಟೀರವನ್ನು ನಿರ್ಮಿಸಿ ಅದಕ್ಕೆ ಸಾಧನ ಕುಟೀರವೆಂದು ಹೆಸರಿಸಲಾಯಿತು. ಹೀಗೆ ನಳಿನೀರಂಜನನು ಗ್ರಾಮೀಣ ಜನರೊಡನೆ ಬೆರೆತು ವಿದ್ಯಾದಾನ ಮಾಡಿ, ರೋಗಿಗಳ ಶುಶ್ರೂಷೆ ಮಾಡಿ, ಧಾರ್ಮಿಕ ಹಾಗೂ ನೈತಿಕ ಬೋಧನೆಯ ಜೊತೆಗೆ ಹಿಂದೂ ಸಂಸ್ಕೃತಿಯನ್ನು ಪರಿಚಯಿಸಿದನು. ಇಡೀ ಹಳ್ಳಿಯ ಜನರು ನೂಲುವುದು, ನೇಯುವುದರ ಜೊತೆಗೆ ಕೃಷಿಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಆದರ್ಶ ಜೀವಿಗಳಾದರು. ಹೀಗೆ ಊರು ಊರು ಅಲೆಯುತ್ತಾ ಜಾಗೃತಿ ಮೂಡಿಸಲು ಬಂದ ನಳಿನೀರಂಜನರು ಹೊಸೂರು ಗ್ರಾಮಕ್ಕೆ ಬಂದಾಗ ಪತಿ ವಿಯೋಗದಿಂದ ಬಳಲಿದ್ದ ಪದ್ಮ ಎಂಬ ಮಹಿಳೆಗೆ ಸಾಂತ್ವನದ ಮಾತುಗಳನ್ನಾಡಿ ಹೀಗೆ ಹೇಳಿದರು. ತಂಗಿ, ಸಹನೆ ಧೈರ್ಯದ ಲಾಂಛನ. ನಮ್ಮ ಜನರಲ್ಲಿ ಇಂದು ಅಜ್ಞಾನ ವಿವೇಕವೂ ನೆಲೆಮಾಡಿಕೊಂಡಿವೆ. ಇಂದಿನ ಮಹಿಳೆಯರು ತಮ್ಮ ಪ್ರಯತ್ನದಿಂದ ಭಾವಿ ಜನಾಂಗವನ್ನು ಉದ್ಧಾರ ಮಾಡಬೇಕಾಗಿದೆ. ಆದುದರಿಂದ ನಮ್ಮ ಮಹಿಳೆಯರು ಇಂದು ಸಿಂಹಿಣಿಯರಾಗಬೇಕು, ವಿಚಾರವಂತರಾಗಬೇಕು, ಶಕ್ತಿ ಸಂಪನ್ನೆಯರಾಗಬೇಕು. ತಮ್ಮ ಗರ್ಭದಲ್ಲಿ ಅಭಿಮನ್ಯು, ಧನಂಜಯರಂತಹ ಕರ್ಮಧೀರರನ್ನು ಧರಿಸಬೇಕು. ತಮ್ಮ ಗಂಡಂದಿರು ಮತ್ತು ಮಕ್ಕಳಲ್ಲಿ ಬೇರೂರಿರುವ ಅಜ್ಞತೆಯನ್ನು ಹೋಗಲಾಡಿಸಲು ಶ್ರಮಿಸಬೇಕು. ಜನಸೇವೆಗಾಗಿ ಸಿದ್ಧಳಾಗು. ಜನರಲ್ಲಿ ರಾಷ್ಟ್ರಪ್ರೇಮವನ್ನು ಬಿತ್ತು ಅಂಧಕಾರದಲ್ಲಿ ಮುಳುಗಿರುವ ಸೋದರ ಸೋದರಿಯರನ್ನು ಜಾಗೃತಗೊಳಿಸು ಎಂದು ಉಪದೇಶವನ್ನು ನೀಡಿದರು. ಇದರಿಂದಾಗಿ ಪದ್ಮ ಎಂಬ ವಿಧವೆಯು ಸಂಪೂರ್ಣ ಬದಲಾಗಿ ತನ್ನ ಜೀವನದಲ್ಲಿ ನವ ಚೈತನ್ಯವನ್ನು ಕಂಡುಕೊಂಡು ಎಷ್ಟೋ ಮಹಿಳೆಯರ ಜೀವನದಲ್ಲಿ ಬೆಳಕಾದಳು. ಮುಂದೆ ಬರುವ ಈ ಮಾತು ಇದಕ್ಕೆ ಪುಷ್ಟೀಕರಣ ನೀಡುತ್ತದೆ. ಹೆಂಗಸೆಂದರೆ ಪುರುಷನ ವಿಕಾರ ಸಂತೃಪ್ತಿಗಾಗಿರುವ ಒಂದು ಯಂತ್ರವಲ್ಲ, ಅವಳೇ ಜಗತ್ತಿನ ಮಾರ್ಗದರ್ಶಕಳು. ಗೃಹಿಣಿಯು ಕೆಟ್ಟರೆ ಕುಟುಂಬವು ಹಾಳಾಗುತ್ತದೆ. ಆದ್ದರಿಂದ ನಾಡಿನ ಆಗು ಹೋಗುಗಳು ನಮ್ಮ ನಾಡಿನ ಲಲನೆಯ ಕರಗಳಲ್ಲಿವೆ. ನವ ಭಾರತವನ್ನು ನಿರ್ಮಿಸುವ ಹೊಣೆ ಇಂದು ಭಾರತದ ವನಿತೆಯರ ಪಾಲಿಗೆ ಬಂದಿದೆ ಎಂಬ ಈ ಮಾತಿನಲ್ಲಿ ಪದ್ಮಳ ದಿಟ್ಟತನ ಕಾಣುತ್ತದೆ. ಆದರ್ಶ ನಾರಿಮಣಿಯಾದ ಈಕೆ ತನ್ನ ಗಂಡ ತಪ್ಪು ತಿಳಿದು ತ್ಯಜಿಸಿ ಹೋದರೂ ಧೈರ್ಯಗುಂದದೆ ಪತಿಯೇ ಪರದೈವವೆಂಬ ಧ್ಯಾನದಲ್ಲಿಯೇ ತನ್ನ ಜೀವನ ಕಳೆದ ಈಕೆ ಪತಿ ಹಿಂದಿರುಗಿದಾಗ ಅವನನ್ನು ತಿರಸ್ಕರಿಸದೆ ಸತ್ಕರಿಸಿದ ಇವಳ ಗುಣ ಹೃದಯ ವೈಶಾಲ್ಯತೆಯನ್ನು ಸಾರುತ್ತದೆ. ಹೆಣ್ಣು ಅಬಲೆಯಲ್ಲ, ಸಬಲೆ ಎಂದು ತೋರಿಸಿದ ದಿಟ್ಟೆ ಪದ್ಮಳ ಪಾತ್ರ ಬಹು ಮುಖ್ಯವಾಗಿದೆ. ಕಾದಂಬರಿಕಾರರು ಇಲ್ಲಿ ಮಾನವನ ವಿವಿಧ ಮುಖಗಳನ್ನು ಕೆಲವು ಪಾತ್ರಗಳ ಮೂಲಕ ಸೃಷ್ಟಿಸಿದ್ದಾರೆ. ಇಲ್ಲಿ ಬರುವ ಶ್ಯಾಮಶಾಸ್ತ್ರಿ ಹಿಂದೂ ಸಂಸ್ಕೃತಿಯ ಪ್ರತೀಕವಾಗಿದ್ದಾರೆ. ಸಂಸ್ಕೃತ ಭಾಷಾ ಪಾಂಡಿತ್ಯದ ಜೊತೆಗೆ ಜ್ಯೋತಿಷ್ಯದ ಪಾಂಡಿತ್ಯವನ್ನು ಕರಗತ ಮಾಡಿಕೊಂಡಿರುವವರು. ತಮ್ಮ ವಿದ್ಯೆಯನ್ನು ಇವರು ಧನಕ್ಕೆ
ಮಾರಿದವರಲ್ಲ. ಅದು ಕೇವಲ ಜನತೆಯ ಒಳಿತಿಗಾಗಿಯೇ ಉಪಯೋಗವಾಗುತ್ತಿತ್ತು. ಭಕ್ತಿ ಅವರ ಜೀವನದ ದಾರಿ. ಸಮಸ್ತ ಲೋಕವೇ ತನ್ನ ಕುಟುಂಬ ಎಂದು ಮಹತ್ತಾದ ಭಾವನೆಯುಳ್ಳ ಮಹಾವ್ಯಕ್ತಿ. ಪ್ರೇಮದಿಂದ ಸಕಲವನ್ನ ಸಾಧಿಸಬಹುದೆಂಬ ಭಾವನೆ ಇವರದಾಗಿತ್ತು. ಇಲ್ಲಿ ಬರುವ ರಂಗನಾಥ ಎಂಬ ಮುಗ್ಧ ಆದರ್ಶ ವ್ಯಕ್ತಿ ಶಾಂತ ಸ್ವಭಾವದವನು. ಈತನ ಸ್ನೇಹಿತ ಮಾಧವ ವಿಶಿಷ್ಟ ಗುಣದವನು. ಧನದಾಸೆಗಾಗಿ ಪದ್ಮ ಮತ್ತು ರಂಗನಾಥರ ಜೀವನದಲ್ಲಿ ವಿಷವೆರೆಸಿದವನು. ಪದ್ಮ ಬೇರೆ ಯುವಕನೊಡನೆ ಅನೈತಿಕ ಸಂಬಂಧ ಹೊಂದಿರುವುದಾಗಿ ಮಾಧವ ಬರೆದಂತೆ ಒಂದು ಪತ್ರವನ್ನು ಸೃಷ್ಟಿಸಿ ರಂಗನಾಥನಿಗೆ ತಲುಪುವಂತೆ ಮಾಡಿ ಅವರಿಬ್ಬರ ಸಂಸಾರಕ್ಕೆ ಹುಳಿ ಹಿಂಡಿದವನು. ಪದ್ಮಳನ್ನು ತಪ್ಪಾಗಿ ಭಾವಿಸಿದ ರಂಗನಾಥ ಊರು ಬಿಟ್ಟು ಶಾಂತಿಗಾಗಿ ಊರೂರು ಅಲೆಯುತ್ತಾ ಸುಧಾಂಶುವೆಂಬ ಹೆಸರಿನಿಂದ ಸಾಧನ ಕುಟೀರವನ್ನು ಸೇರಿ ಜನಹಿತ ಕಾರ್ಯದಲ್ಲಿ ನಿರತನಾದನು. ಹಿಂದೂ ಮುಸಲ್ಮಾನರ ಮಧ್ಯೆ ತಲೆದೋರಿದ ಜಾತೀಯ ಕಲಹದಲ್ಲಿ ಮಧ್ಯಪ್ರವೇಶಿಸಿ ಅವರಿಬ್ಬರ ಮಧ್ಯೆ ಶಾಂತಿ ನೆಲೆಸುವ ಪ್ರಯತ್ನದಲ್ಲಿ ಪ್ರಾಣವನ್ನು ಕೊಡಲು ಮುಂದಾದ. ಪದ್ಮಳನ್ನು ಪರಿಶುದ್ಧಳೆಂದು ತಿಳಿದಾಗ ತನ್ನ ತಪ್ಪಿಗಾಗಿ ಕ್ಷಮೆಯಾಚಿಸಿ ತನ್ನ ವಿಶಾಲ ಹೃದಯತೆಯನ್ನು ಪ್ರದರ್ಶಿಸುತ್ತಾನೆ. ಇಲ್ಲಿ ಬರುವ ವೆಂಕಟರಾಯ ದನಪಿಶಾಚಿ, ಮದ್ಯ, ವೇಶ್ಯೆ ಮುಂತಾದ ದುಶ್ಚಟಗಳಿಗೆ ಬಲಿಯಾಗಿ ತನ್ನನ್ನು ಕೈ ಹಿಡಿದ ಸರೋಜಳನ್ನು ಕಡೆಗಾಣಿಸಿದವನು. ತನ್ನ ಚಿಕ್ಕಪ್ಪ ಅನಂತರಾಯರ ಆಸ್ತಿಯನ್ನು ಹಾಗೂ ಪದ್ಮಳ ಆಸ್ತಿಯನ್ನು ಲಪಟಾಯಿಸಿ ವಿಲಾಸಿ ಜೀವನವನ್ನು ಸಾಗಿಸಬಹುದೆಂದು ತಿಳಿದು ಪದ್ಮ ರಂಗನಾಥರ ಸುಖ ದಾಂಪತ್ಯಕ್ಕೆ ವಿಷ ಬೆರೆಸಲು ಪ್ರಯತ್ನಿಸಿದಾಗ ವಿಷ ಬೆರೆಸಿದ ಬಟ್ಟಲು ಬದಲಾಗಿ ತಾನೇ ವಿಷ ಬೆರೆತ ಪಾನೀಯವನ್ನು ಕುಡಿದು ಮತಿಭ್ರಮಣೆ ಹೊಂದಿದ ರಂಗನಾಥ ಸುಧಾಂಶುವೆಂಬ ಹೆಸರಿನಿಂದ ಸಾಧನ ಕುಟೀರ ಸೇರುವುದನ್ನು ಕಂಡು ಮರುಗಿದನು. ಹೀಗೆ ಭಾರತೀ ಸುತರು ತಾವು ಮಾಡಿದ ಪಾಪವನ್ನು ಪಶ್ಚಾತ್ತಾಪದಿಂದ ಪರಿಹರಿಸಿಕೊಳ್ಳಬಹುದೆಂಬ ಸಾರವನ್ನು ಇಲ್ಲಿ ನಿರೂಪಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆಯಾದ ಈ ಕಾದಂಬರಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದರಲ್ಲಿ, ದಾಸ್ಯದಲ್ಲಿ ಸಿಲುಕಿದ್ದ ಭಾರತೀಯರಲ್ಲಿ ರಾಷ್ಟ್ರಪ್ರೇಮ ಬೆಳೆಸಿ ಜಾಗೃತರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಸರಳ ನಿರಾಡಂಬರ ಹಾಗೂ ಉದಾತ್ತ ಮೌಲ್ಯವನ್ನೊಳಗೊಂಡ ಜೀವನದ ಜೊತೆಗೆ ಕನ್ನಡ ಪಂಡಿತರಾಗಿ, ಕಾದಂಬರಿಕಾರರಾಗಿ, ಕನ್ನಡ ಚಲನಚಿತ್ರ ರಂಗಕ್ಕೆ ಮೇರು ಕೃತಿಗಳನ್ನು ನೀಡಿ ಕನ್ನಡ ಸಾಹಿತಿಗಳ ಪಂಕ್ತಿಯಲ್ಲಿ ಅಗ್ರಸ್ಥಾನ ಗಳಿಸಿದ ಸುತರು ಎಂದೆಂದೂ ಅಜರಾಮರ. ಇವರ ಜೀವನಾದರ್ಶ ನಮಗೆಲ್ಲರಿಗೂ ದಾರಿದೀಪ. ಈ ಸರಣಿಯ ಮೂಲಕ 100ನೇ ವರ್ಷದ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಭಾರತೀ ಸುತರ ಕವನದ ಸಾಲಿನೊಂದಿಗೆ ಕೊನೆಗೊಳಿಸುತ್ತೇನೆ. ಸಕಲ ಜೀವರಾಶಿಗಳಿಗೆ ನಾನು ಕೊಡುತ್ತಿರುವೆ ನೀರನ್ನು, ಉತ್ತಮರು ಅಧಮರೆಂದೆಂಬ ಭಾವವದು ಎನಗಿಲ್ಲ ಶತ್ರು ಮಿತ್ರರಲ್ಲಿ ಏಕರೀತಿಯಲ್ಲಿ ವರ್ತಿಪೆನು ನಾನು, ಫಲಾಂಕಾಕ್ಷೆಯದು ಎನಗಿಲ್ಲವಿಂದು. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಕಾವೇರಿ ಪ್ರಕಾಶ್. ನಿರ್ಮಾಣ ಸಹಾಯ ಉಮೇಶ್ ಡಿಎಂ. ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.